ಬೆಂಗಳೂರು ಹೊರವಲಯದಲ್ಲಿ ಕಾಡು ಮತ್ತು ಹಳ್ಳಿಗಳ ನಡುವೆ ಹಳೆಯ ಬೃಹತ್ ಬಂಗ್ಲೆ ಒಂದು ಇದ್ದಿತ್ತು. ಈ ಬಂಗ್ಲೆಯ ಹೆಸರೇ ಭಯಾನಕವಾಗಿತ್ತು. ಕಾಳಬಂಗ್ಲೆ. ಕಾಳಬಂಗ್ಲೆ. ಈ ಮನೆಯ ಬಾಗಿಲು ತೆರೆಯುವುದು ಎಂದರೆ ಆತ್ಮಗಳ ಪ್ರಪಂಚಕ್ಕೆ ಕಾಲಿಟ್ಟ ಹಾಗೆ. ಎಲ್ಲರ ಮಾತುಗಳ ಪ್ರಕಾರ ಆ ಮನೆಯ ಹತ್ತಿರ ಹೋದ್ರೂ ಕೂಡ ಅಪಶಕುನ ಸಂಭವಿಸುತ್ತಂತೆ. ಆದರೆ ಇತ್ತೀಚೆಗೆ ನಗರದಿಂದ ಬಂದ ಯುವ ಲೇಖಕ ಶರತ್ ಅದನ್ನು ನಂಬಲಿಲ್ಲ. ಆ ಕಾಳಬಂಗ್ಲೆಯ ನಿಗೂಢತೆ ತಿಳಿಯಲು ಶರತ್ ಒಂದು ವಾರದ ಕಾಲ ಕಾಳಬಂಗ್ಲೆಯಲ್ಲಿ ವಾಸಿಸಲು ನಿರ್ಧರಿಸಿದ. ಬೆಳ್ಳಿಗೆ ಬಟ್ಟೆ, ಟೋರ್ಚ್, ಒಂದು ಹಳೆಯ ಲ್ಯಾಪ್ಟಾಪ್ ಮತ್ತು ಕ್ಯಾಮೆರಾ ತೆಗೆದುಕೊಂಡು ಆತನ ಸಾಹಸ ಆರಂಭವಾಯಿತು. ಶರತ್ ಬೆಂಗಳೂರಿನಿಂದ ಆ ಕಾಳಬಂಗ್ಲೆ ತಲುಪುವಷ್ಟಕ್ಕೆ ರಾತ್ರಿಯಾಗಿತ್ತು. ಮೊದಲ ರಾತ್ರಿ. ಬಂಗ್ಲೆಯ ಗೇಟು ಮುಚ್ಚಿದಂತೆ ಒಂದು ತೀವ್ರ ಶಾಂತಿ ಆವರಿಸಿತು. ಒಳಗೆ ಪಾದದ ಸದ್ದು ಕೇಳುತ್ತಿತ್ತು. ತನ್ನದಾಗಿರಬಹುದು ಅಂದುಕೊಂಡು ಶರತ್ ಬಂಗ್ಲೆಯ ಒಳಗೆ ಪ್ರವೇಶಿಸಿದಾಗ ಧೂಳು, ಜೇಡನ ಬಲೆ ಮತ್ತು ಹಳೆಯ ವಾಸನೆ ಆತನನ್ನು ಸುತ್ತಿಕೊಂಡಿತು. ಒಂದು ಕೋಣೆಗೆ ಹೋದಾಗ ಅಲ್ಲಿ ಒಂದು ಹಳೆಯ ಹಗ್ಗದ ದೀಪ, ಒಂದು ಪುಡಿಯಾದ ಫೋಟೋ ಫ್ರೇಮ್ ಮತ್ತು ಒಂದು ಡೆಸ್ಕ್ ಕಂಡುಬಂದಿತು. ಫೋಟೋದಲ್ಲಿ ಒಂದು ಕುಟುಂಬ, ತಂದೆ, ತಾಯಿ, ಮಗು. ಆದರೆ ಶರತ್ ಗಮನಿಸಿದ್ದು ಮಗುವಿನ ಕಣ್ಣುಗಳು ತೀವ್ರವಾಗಿ ನೋಡುತ್ತಿರುವಂತಿತ್ತು. ಮಧ್ಯರಾತ್ರಿ ಶರತ್ ನಿದ್ರಿಸುತ್ತಿದ್ದಾಗ ಏನೋ ಶಬ್ದ ಕೇಳಿದಂತಾಯಿತು. ಅವನ ಕಿವಿಗೆ ಯಾರೋ ಮೃದುವಾಗಿ ಹಾಡುತ್ತಿರುವ ಧ್ವನಿ ಕೇಳುತ್ತಿತ್ತು. ಅವನು ಆಶ್ಚರ್ಯದಿಂದ ಎದ್ದ. ಟೋರ್ಚ್ ಹಾಕಿ ನೋಡಿದ. ಯಾರೂ ಇರಲಿಲ್ಲ. ಕೋಣೆಯ ಬಾಗಿಲು ಯಾರೋ ಒಳಗೆ ಬಂದಂತೆ ತಿರುಗಿತ್ತು. ಇದು ಕನಸು ಇರಬಹುದೆಂದು ಭಾವಿಸಿದ ಶರತ್ ಮರುದಿನ ಇನ್ನಷ್ಟು ಓದು ಮತ್ತು ಅನ್ವೇಷಣೆ ಮಾಡಲು ಮುಂದಾದ. ಆ ದಿನ ಅವನು ಬಂಗ್ಲೆಯ ಅಡಿಪಾಯದ ಕಿಚನ್ ಭಾಗವನ್ನು ತಲುಪಿದ. ಅಲ್ಲಿ ಒಂದು ಹಳೆಯ ಡೈರಿ ಸಿಕ್ಕಿತು. ಡೈರಿಯೊಳಗೆ ಬರೆದಿತ್ತು, ನಮ್ಮ ಮಗನಿಗೆ ಏನೋ ವಿಚಿತ್ರ ಕಾಣುತ್ತಿದೆ. ಅವನು ಯಾರಿಗೋ ಜೊತೆ ಮಾತನಾಡುತ್ತಾನೆ, ನಮಗೆ ಕಾಣದವರ ಜೊತೆ. ಆದರೆ ಅವನು ಹೇಳಿದ್ದು ನಿಜ ಎನಿಸುತ್ತಿದೆ. ನಮ್ಮ ಮನೆಯ ಅಡಿತಳದಲ್ಲಿ ಏನೋ ಇದೆ. ಶರತ್ ತಕ್ಷಣ ಅಡಿತಳದ ಬಾಗಿಲು ಹುಡುಕಿದ. ಅದು ಕೇವಲ ಅಡುಗೆ ಕೋಣೆಯ ಹಿಂಭಾಗದ ಗೋಡೆಯ ಹಿಂದೆ ಇತ್ತು. ಬಾಗಿಲು ಲಾಕ್ ಆಗಿತ್ತು, ಆದರೆ ಕೀಲಿಯನ್ನು ಡ್ರಾಯರ್ನೊಳಗೆ ಕಂಡುಹಿಡಿದ. ಅಡಿತಳದೊಳಗೆ ಇಳಿದಾಗ ಅಲ್ಲಿ ಹೆಸರಿಲ್ಲದ ಕೊಠಡಿ, ಗೋಡೆಯ ಮೇಲೆ ಬೇಡದ ಕವಿತೆಗಳಂತೆ ಬರೆದ ಲಿಪಿ, ಬೆಳ್ಳಿಯ ಚೌಕಟ್ಟಿನಲ್ಲಿ ಒಂದಷ್ಟು ಮಕ್ಕಳ ಚಿತ್ರಗಳು. ಅವರ ಮುಖಗಳಲ್ಲಿ ನಗೆ ಇದ್ದರೂ ಕಣ್ಣುಗಳಲ್ಲಿ ಕಿರಾತಕ ಭಾವ ಇದ್ದಂತೆ ಅನಿಸಿತ್ತು. ಶರತಲ್ಲಿ ಸಿಕ್ಕಂತಹ ಎಲ್ಲ ಕುರುಹುಗಳನ್ನು ತನ್ನ ಕ್ಯಾಮೆರಾದಲ್ಲಿ ಫೋಟೋ ತೆಗೆದು ಆ ಕೊಠಡಿಯಿಂದ ಹೊರಗೆ ಬಂದು ತಾನು ಕುಳಿತುಕೊಳ್ಳಲು ಸರಿಪಡಿಸಿದ ತನ್ನ ಕೋಣೆಗೆ ಬಂದು ಆ ವಿಷಯಗಳನ್ನು ಬರೆಯಲು ಲ್ಯಾಪ್ಟಾಪ್ ತೆರೆದ. ಆದರೆ ಲ್ಯಾಪ್ಟಾಪ್ ಸ್ವಯಂವಾಗಿ ಆನ್ ಆಗಿ ತಾನು ಬರೆಯದ ಡಾಕ್ಯುಮೆಂಟ್ ತೆರೆದಿತ್ತು. ಅದರಲ್ಲಿ ಬರೆಯಲಾಗಿತ್ತು, ನೀನು ಇಲ್ಲಿ ಇರಬಾರದು. ಅವರು ನಿನ್ನ ನೋಡುತ್ತಿದ್ದಾರೆ. ನೀನು ಬೇಗ ಇಲ್ಲಿಂದ ಹೋಗು. ಭಯದಿಂದ ಎದ್ದ ಶರತ್ ಹೊರಗೆ ಓಡಲು ಯತ್ನಿಸಿದ. ಆದರೆ ಬಂಗ್ಲೆಯ ಬಾಗಿಲು ಲಾಕ್ ಆಗಿತ್ತು. ಕಿಟಕಿಗಳು ಎಲ್ಲವೂ ಮುಚ್ಚಲ್ಪಟ್ಟಿದ್ದವು. ಮೊಬೈಲ್ ಸಿಗ್ನಲ್ ಕೂಡ ಇರಲಿಲ್ಲ. ಲ್ಯಾಪ್ಟಾಪ್ ಬ್ಯಾಟರಿಯು ಪೂರ್ತಿ ಖಾಲಿಯಾಗಿತ್ತು. ಹೇಗೋ ಗಟ್ಟಿ ಮನಸ್ಸು ಮಾಡಿಕೊಂಡು ಬಲಾತ್ಕಾರವಾಗಿ ಕೋಣೆಯ ಬಾಗಿಲು ತೆರೆದು ಹೊರಬಂದ. ಆ ರಾತ್ರಿ ಮತ್ತೆ ಹಾಡು ಕೇಳಿಸಿತು. ಈ ಬಾರಿ ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿ ಕೇಳಿಸತೊಡಗಿತು. ಮತ್ತು ಯಾರೋ ಏನೋ ಹೇಳುತ್ತಿರುವ ಶಬ್ದ ಕೇಳುತ್ತಿತ್ತು. ಅವನು ಬಂದು ಬಿಟ್ಟಿದ್ದಾನೆ ಶರತ್, ನಿನ್ನನ್ನು ಹಂಚಿಕೊಳ್ಳಲೇಬೇಕು. ಶರತ್ಗೆ ತುಂಬಾನೇ ಹೆದರಿಕೆ ಆಯಿತು. ಆದರೂ ಧೈರ್ಯ ತಂದುಕೊಂಡು ಕೊಠಡಿಯ ಒಳಗೆ ಹೋಗದೆ ಹೊರಗಡೆಯೇ ಮಲಗಿದ. ಹೊರಗಡೆ ಮಲಗಿದ ಶರತ್ಗೆ ಗಾಢವಾದ ನಿದ್ದೆ ಬಂತು.
ಮರುದಿನ ಬೆಳ್ಳಿಗೆ ಎದ್ದು ಶರತ್ ತನ್ನ ಕ್ಯಾಮೆರಾ ತೆಗೆದುಕೊಂಡು ಎಲ್ಲವನ್ನೂ ದಾಖಲೆ ಮಾಡುತ್ತಿದ್ದ. ಆದರೆ ಕ್ಯಾಮೆರಾದಲ್ಲಿ ಸೆರೆಹಿಡಿದದ್ದನ್ನು ನೋಡಿ ಅವನು ಬೆಚ್ಚಿಬಿದ್ದ. ಎಷ್ಟು ಫೋಟೋಗಳನ್ನು ತೆಗೆದಿದ್ದಾನೋ ಎಲ್ಲ ಫೋಟೋಗಳಲ್ಲಿ ಹಾಲು ಬಿಳುಪು ಉಡುಪು ಧರಿಸಿದ ಮಗು ಪ್ರತಿಯೊಂದು ಕೋಣೆಯಲ್ಲೂ ಇದ್ದಂತೆ ಗೋಚರಿಸುತ್ತಿತ್ತು. ಅವನನ್ನೇ ನೋಡುತ್ತಿದ್ದ ಹಾಗೆ ಅನುಭವ. ಶರತ್ಗೆ ಏನೋ ಒಂದು ಸಂಶಯ. ಅವನ ಕನಸು ಮತ್ತು ನೈಜತೆ ಮಿಶ್ರಿತವಾಗಿತ್ತೇನೋ ಅಂದುಕೊಂಡ. ಇವತ್ತು ರಾತ್ರಿ ಈ ಬಂಗಲೆಯ ನಿಗೂಢತೆ ಭೇದಿಸಲೇಬೇಕು ಎಂದು ತನ್ನ ಕೆಲಸವನ್ನು ಶುರು ಮಾಡಿದ. ಆ ದಿನ ರಾತ್ರಿ ಬಂಗಲೆಯ ಒಂದು ಕೋಣೆಯಲ್ಲಿ ಆತನ ಹಿಂದಿನಿಂದ ಯಾರೋ ಕೈ ಹಾಕಿದ ಭಾವನೆ. ಅವನು ತಿರುಗಿ ನೋಡಿದಾಗ ಆ ಫೋಟೋದಲ್ಲಿ ಇದ್ದ ಮಗು ಜೀವಂತವಾಗಿ ಇರುವಂತೆ ಶರತ್ನ ಮುಂದೆ ನಿಂತಿತ್ತು. ಮಗು ನಿಧಾನವಾಗಿ ಮಾತನಾಡುತ್ತಾ, ನೀನು ಹೋಗ್ಬೇಕು, ಇಲ್ಲಾಂದ್ರೆ ನಿನ್ನೊಡನೆ ನನ್ನ ಆಟ ಆಡುವೆ. ನಾನು ಯಾರೆಂಬುದು ತಿಳಿದುಕೊಳ್ಳಲು ಬಂದ ನಿನ್ನನ್ನು ಯಾರಿಗೂ ಪತ್ತೆ ಹಚ್ಚಲಾಗದ ಹಾಗೆ ಕೊಂದು ಬಿಡುವೆ ಎಂದು ಹೇಳಿತು. ಅದರ ಮುಖ ದಿಢೀರಾಗಿ ಭೀಕರವಾಗಿ ಬದಲಾಯಿತು. ಶರತ್ ಹೆದರಿ ಓಡಿ ಹೋಗುವ ರಭಸದಲ್ಲಿ 3ನೇ ಮಹಡಿಯಿಂದ ನೆಲಕ್ಕೆ ಹಾರಿ ಬಚಾವಾದ. ಆದರೂ ಮೇಲಿನಿಂದ ಬಿದ್ದ ಪೆಟ್ಟಿನಿಂದ ಅವನಿಗೆ ಏಳಲು ಆಗಲಿಲ್ಲ. ಮರುದಿನ ಬೆಳಿಗ್ಗೆ ಆಗುವವರೆಗೆ ಅಲ್ಲಿಯೇ ಮಲಗಿದ. ಬೆಳಿಗ್ಗೆ ಆದ ಕೂಡಲೇ ಜೋರಾಗಿ ಕಿರುಚಲು ಶುರು ಮಾಡಿದ. ಪಕ್ಕದ ರಸ್ತೆಯಲ್ಲಿ ಹೋಗುವವರು ಅವನನ್ನು ನೋಡಿ ಆಸ್ಪತ್ರೆಗೆ ಕರೆದೊಯ್ದರು. ಇಂದಿಗೂ ಶರತ್ ಆ ಅನುಭವದಿಂದ ಹೊರಬರಲಿಲ್ಲ. ಆತ ತನ್ನ ಕಥೆಯನ್ನು ಕಾಳಬಂಗ್ಲೆಯ ಕನಸು ಎಂಬ ಹೆಸರಿನಲ್ಲಿ ಬರೆದಿದ್ದಾನೆ. ಆದರೆ ಯಾರಿಗೂ ಬಂಗ್ಲೆಯ ನಿಖರ ಸುಳಿವು ಅಥವಾ ಕಥೆ ಇನ್ನೂ ಗೊತ್ತಿಲ್ಲ. ಬೇರೆಯವರು ಹೇಳುತ್ತಾರೆ, ಶರತ್ ಈಗ ದಿನ ಕಳೆದಂತೆ ತಮ್ಮ ಮನೆಯೊಳಗೆ ಮಗುವಿನೊಂದಿಗೆ ಮಾತನಾಡುತ್ತಿರುತ್ತಾನೆ ಎಂದು.